ಏನಪ್ಪ ವಿಡಿಯೋ ಅಂದರೆ ಉಡುಪಿ ಮಲ್ಪೆ ಬೀಚ್ನಲ್ಲಿ ಶ್ರೀಕೃಷ್ಣ ಸಿಕ್ಕಿದ್ದಾನೆ, ಅದು ಸಮುದ್ರದಲ್ಲಿ ತೇಲ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಶ್ರೀಕೃಷ್ಣನ ವಿಗ್ರಹ ಸಿಕ್ಕಿರುವಂಥದ್ದು ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ನೇಹಿತರು ಗಣೇಶ್ ಮೂರ್ತಿಗಳು ಅಂತ ನಾಗರಕೊಡೆಗೆ ಶಿವಮೊಗ್ಗ ಅವರೊಂದು ವಿಡಿಯೋ ಕಳಿಸಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದ್ರು. ಏನಪ್ಪ ವಿಡಿಯೋ ಅಂದರೆ ಉಡುಪಿ ಮಲ್ಪೆ ಬೀಚ್ನಲ್ಲಿ ಶ್ರೀಕೃಷ್ಣ ಸಿಕ್ಕಿದ್ದಾನೆ, ಅದು ಸಮುದ್ರದಲ್ಲಿ ತೇಲ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ಕಲ್ಲು ತೇಲೋದಿಲ್ಲ, ಯಾರು ದಡಕ್ಕೆ ತಗೊಂಡೋಗಿ ಹಾಕಿರ್ತಾರೆ, ಅಲೆಗಳು ಹಿಂದಕ್ಕೆ ಹೋದಾಗ ಅದು ಎದ್ದು ಕಾಣುತ್ತೆ ನೀರಲ್ಲಿ. ಅದು ಯಾವುದೋ ಕಾಲದಲ್ಲಿ ಹಾಕಿರ್ಬೋದು, ಬಿದ್ದಿರ್ಬೋದು ಅದು, ಅಥವಾ ಈಗ ರೀಸೆಂಟಾಗಿ ತೊಗೊಂಡಾಗ ಹಾಕಿರ್ತಾರೆ. ಅದನ್ನು ಬೆಂಗಳೂರಿರ್ತಕ್ಕಂಥ ಇಸ್ಕಾನ್ನವ್ರು ತಿಳಿಸಿದ್ದಾರೆ. ನೋಡಿ ಇಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಇದು ಪವಾಡ, ಸಮುದ್ರದಿಂದ ಶ್ರೀಕೃಷ್ಣ ಸಿಕ್ಕಿದ್ದಾನೆ ಅಂತ ಪವಾಡವಾಗಿ ತಿರುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಹಾಕ್ತೀನಿ ನೋಡಿ. ಈಗ ನೋಡಿ, ಇದು ಉಡುಪಿ ಹತ್ರ ಮಲ್ಪೆ ಬೀಚ್ ಹತ್ರ ಶ್ರೀಕೃಷ್ಣನ ವಿಗ್ರಹ ಸಿಕ್ಕಿರುವಂತದ್ದು. ಶ್ರೀಕೃಷ್ಣನ ವಿಗ್ರಹ ಸಿಕ್ಕಿದ ಕೂಡಲೇ ಬೆಂಗಳೂರಿಂದ 18 ಬಸ್ಗಳನ್ನ ಮಾಡ್ಕೊಂಡು ಜನ ಅಲ್ಲಿಗೆ ಹೋಗಿ ಕೃಷ್ಣನ ವಿಗ್ರಹನ ಮಲ್ಪೆ ಬೀಚ್ ಇಂದ ಬೆಂಗಳೂರಿಗೆ ತಗೊಂಡ್ ಬರ್ತಾ ಇದಾರೆ. ನೋಡಿ, ಇದೇ ಅದು ಒಂದು ಸಿಕ್ಕಿರುವಂತ ಕೃಷ್ಣನ ಒಂದು ವಿಗ್ರಹ. ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ. ಇದನ್ನ ಇವಾಗ ಬೆಂಗಳೂರಿಗೆ ತಗೊಂಡ್ ಬರ್ತಿದ್ದಾರೆ. ಇಸ್ಕಾನ್ ಟೆಂಪಲ್ ಕಡೆಯಿಂದ ಬರ್ತಾ ಇದಾರೆ. ಇಸ್ಕಾನ್ ಟೆಂಪಲ್ ಗೆನೆ ಇದು ಸೇರುತ್ತೆ. ಆದ್ರೆ ಎಲ್ಲಿ ಇದು ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಬೆಂಗಳೂರಿಂದ ಒಂದು 18 ಬಸ್ ಇಂದ ಬಂದಿದ್ದಾರೆ ಅನ್ನೋದೊಂದು ವಿಷಯ ತಿಳಿತು. ಅಷ್ಟು ಜನ ಬಂದು ಶ್ರೀಕೃಷ್ಣನ ವಿಗ್ರಹವನ್ನ ಬೆಂಗಳೂರಿಗೆ, ಮಲ್ಪೆ ಬೀಚ್ ಇಂದ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇರುವಂತ ದೃಶ್ಯಗಳು. ಈ ವಿಡಿಯೋ ನೋಡೋ ಸುಮಾರು ಜನಗಳಿಗೆ ಅನ್ಸೋದೇನಪ್ಪಾ ಅಂತ ಅಂದ್ರೆ, ಸಮುದ್ರದಲ್ಲಿ ಒಂದು ವಿಗ್ರಹವನ್ನ ಯಾರೋ ಇಟ್ಟಿರ್ಬೋದು, ಇಲ್ಲ ಹಾಕಿರ್ಬೋದು, ಅದು ತೇಲ್ಕೊಂಡು ಸಮುದ್ರದ ದಡಕ್ಕೆ ಬಂದಿದೆ, ಅದನ್ನ ತಗೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬರ್ಬೋದು, ಇಲ್ಲಾಂದ್ರೆ ಆಲೋಚನೆ ಬರ್ಬೋದು. ಆದರೆ ಈ ಒಂದು ಕೃಷ್ಣನ ವಿಗ್ರಹದಿಂದ ಎಷ್ಟೋ ಕುಟುಂಬಗಳಿಗೆ ಜೀವನ ಅಭಿವೃದ್ಧಿ ಆಗುತ್ತೆ, ಮತ್ತೆ ಎಷ್ಟೋ ಜನರಿಗೆ ಕೆಲಸ ಸಿಕ್ಕುತ್ತೆ. ಆ ಊರು ಹಂಗಂದ್ರೆ ಈ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಊರ ಅಕ್ಕಪಕ್ಕ ಅಭಿವೃದ್ಧಿ ಆಗುತ್ತೆ. ಇಂಥದ್ದೆಲ್ಲ ಒಂದು ಪವಾಡ ನಡೆಯುವಂತ ಒಂದು ವಿಗ್ರಹ ಅಂತಾನೆ ಹೇಳ್ಬೋದು, ಕೃಷ್ಣನ ವಿಗ್ರಹ. ಅದಕ್ಕೋಸ್ಕರ ಎಲ್ರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ವಿಚಾರ ಎಲ್ರಿಗೂ ತಿಳಿಲಿ ಅನ್ನೋ ಕಾರಣಕ್ಕೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹರೇ ಕೃಷ್ಣ. ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಶ್ರೀಕೃಷ್ಣನ ವಿಗ್ರಹ, ಅದು ಹಳೇದು, ಯಾರೋ ಹಾಕಿರ್ತಾರೆ ಅಥವಾ ಇವರು ಹಾಕಿಸಿರ್ತಾರೆ. 18 ಬಸ್ಗಳಲ್ಲಿ ಬೆಂಗಳೂರಿಂದ ಹೋಗಿದ್ದಾರಂತೆ ಇಸ್ಕಾನ್ ಅವರು ಅದನ್ನು ತಗೊಂಡು ವಿಶೇಷ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೊಂದು ಸ್ಪೆಷಲ್ ದೇವಸ್ಥಾನ ಮಾಡ್ತಾರೆ. ದೇವಸ್ಥಾನ ಮಾಡುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಕನಸಿನಲ್ಲಿ ಇದು ಬಂದಿತ್ತು, ನಾನು ಈ ಕಡೆ ಇದ್ದೀನಿ ಅಂತ ಹೇಳಿದರು. ಆಗ ಅಲ್ಲಿ ಯಾರೋ ಹೇಳಿದ್ರು, ಆ ಟೈಮ್ ನಾವು ಅಲ್ಲಿ ಹೋದ್ವಿ, ಶ್ರೀಕೃಷ್ಣನೇ ಬಂದಿದ್ದಾನೆ, ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಕಲ್ಲು ತೇಲ್ಕೊಂಡು ಬರುವುದಿಲ್ಲ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಉಡುಪಿ ಶ್ರೀಕೃಷ್ಣನಿಗೆ ತುಂಬ ಅದ್ಭುತವಾದ ಸ್ಥಳ, ದೇವಸ್ಥಾನಗಳಿದೆ, ಮಠ ಮಂದಿರಗಳಿದೆ. ಅಲ್ಲಿಯವ್ರು ಬಂದು ಅದನ್ನು ತೊಗೊಂಡು ಹೋಗ್ಬೋದಾಯಿತು, ಆ ಕಲ್ಲನ್ನು ಅಂದರೆ ವಿಗ್ರಹವನ್ನು. ಅವ್ರು ಯಾರೋ ತೊಗೊಂಡೋಗಿಲ್ಲ, ಇಸ್ಕಾನ್ನವ್ರು ತಗೊಂಡೋಗಿದ್ದಾರೆ. ಅಂದರೆ ಅದನ್ನು ಕಮರ್ಷಿಯಲೈಸ್ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು ಮನುಷ್ಯನ ನಂಬಿಕೆ ಇರತಕ್ಕಂಥ ಭಕ್ತಿಯನ್ನು ಹೇಗೆ ವ್ಯಾಪಾರ ಮಾಡಬೇಕು ಅಂತ. ಅದ್ಭುತವಾದ ಟೆಕ್ನಾಲಜಿಯನ್ನು ತಿಳ್ಕೊಂಡಿದ್ದಾರೆ ಇಸ್ಕಾನ್ನವರು. ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ. 35 ವರ್ಷಗಳ ಹಿಂದೆ ನಾನು ಇಸ್ಕಾನ್ಗೆ ಹೋಗ್ತಾ ಇದ್ದೆ. ಸದಾಶಿವನಗರದಲ್ಲಿ ಒಂದು ಬಂಗ್ಲೋನಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾ ಇತ್ತು.
ನಾನು ಶನಿವಾರ ಭಾನುವಾರ ಹೋಗ್ತಾ ಇದ್ದೆ, ನಾನು ಎಲ್ಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡಿ ಪ್ರಸಾದ ತಗೊಂಡು ಬರ್ತಾ ಇದ್ದೆ. ವರ್ಷಾನುಗಟ್ಟಲೆ ಭಗವದ್ಗೀತೆ ಕೇಳಿದ್ದೀನಿ. ಅಲ್ಲಿಂದ ರಾಜರಾಜನಗರಕ್ಕೆ ಅಲ್ಲಿ ಗುಡ್ಡ ಇದೆ, ರಾಮಕೃಷ್ಣ ಹೆಗ್ಗರ್ ಕೊಟ್ಟರು, ಆ ಗುಡ್ಡಕ್ಕೆ ಬಂದು ಅಲ್ಲೆಲ್ಲ ಸೇವೆ ಎಲ್ಲ ಮಾಡಿದ್ದೀನಿ ನಾನು. ವಾರಗಟ್ಟಲೆ ಕ್ಲೀನ್ ಮಾಡಿದ್ದೀವಿ. ಅಲ್ಲಿ ಇಸ್ಕಾನ್ ಕಟ್ಟಿದ್ರು, ತುಂಬ ಫೇಮಸ್ ಆಯ್ತು ಅದು. ಈಗ ನಾನು ಅಲ್ಲೆಲ್ಲ ಹೋಗಲ್ಲ, ತುಂಬ ರಶ್ ಅಂತ. ಈಗ ವಸಂತಪುರ ಅಂತ ಇಲ್ಲೊಂದು ಕಟ್ಟಿದ್ದಾರೆ, ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ಅದ್ಭುತವಾಗಿ ಕಟ್ಟಿದ್ದಾರೆ. ಇನ್ನೊಂದು ಇಲ್ಲಿಂದ ಇಸ್ರೋ ರೋಡ್ ಅಂತಿದೆ, ಚಿಕ್ಕದಾಗಿ ಪ್ರಾರಂಭ ಆಯ್ತು, ಈಗ ದೊಡ್ಡದಾಗ್ತಾ ಇದೆ. ಅವರು ಹೇಗೆ ಮನುಷ್ಯನ ಭಾವನೆಗಳನ್ನು ಭಕ್ತಿಗಳನ್ನು ಉಪಯೋಗಿಸ್ಕೊಂಡು ಭಗವಂತನಿಂದ ಒಂದು ಅದ್ಭುತವಾದ ಆಧ್ಯಾತ್ಮಿಕವಾದ ವ್ಯಾಪಾರವನ್ನು ಮಾಡೋದು ಕಲ್ತಿದ್ದಾರೆ. ಯಾಕೆ ನಾನು ವ್ಯಾಪಾರ ಅನ್ನೋ ಪದ ಉಪಯೋಗಿಸ್ತೀನಿ ಅಂದರೆ, ಅಲ್ಲಿ ಒಳಗಡೆ ಓದೋಕೆ ಗೊತ್ತಾಗುತ್ತೆ ಯಾವ ರೀತಿ ಹಣ ತಗೋಬೇಕು, ದೇಣಿಗೆ ತಗೋಬೇಕು, ಹೇಗೆ ಮಾಡಬೇಕು ಅನ್ನತಕ್ಕಂಥ ವಿಚಾರದ ಬಗ್ಗೆ ತುಂಬ ಚಿಂತನೆಗಳಿದೆ. ಓಕೆ, ಒಂದು ಕೆಲವಾರು ಸಾಮಾಜಿಕವಾಗಿ ಕೆಲವಾರು ವ್ಯಕ್ತಿಗಳಿಗೆ ಇದು ಸಹಾಯ ಆಗ್ಬೋದು. ಆದರೆ ಈ ಮೌಢ್ಯವನ್ನು ಬಿತ್ತುವ ರೀತಿ ಇದು ನಮಗೆ ಇಷ್ಟ ಆಗೋದಿಲ್ಲ. ಅಂದರೆ ಅದು ಸಮುದ್ರದಲ್ಲಿ ದೇವ್ರ ಕನಸಿಗೆ ಬಂತು, ನನಗೆ ಸಿಕ್ಕಿತು, ನಾನು ತಂದೆ, ನಾನು ಮಾಡಿದೆ, ಇದು ವಿಶೇಷ ಅನ್ನತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ಮುಗ್ಧರಲ್ಲಿ ಬಿತ್ತಿ ಭಾವನೆಗಳಲ್ಲಿ ಆಟ ಆಡುವ ರೀತಿಯನ್ನು ನಾನು ತುಂಬ ವಿರೋಧ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ನೀವು ಯಾಕೆ ವಿಡಿಯೋ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ, ಅದ್ರ ಬಗ್ಗೆ ತುಂಬ ಕಥೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಿಜವಾಗಿ ಶ್ರೀಕೃಷ್ಣನ ವಿಗ್ರಹ, ಕಲ್ಲಿನ ವಿಗ್ರಹ, ಅದೇ ಉದ್ಭವ ಆಗಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹಳೆ ಕಾಲದ ಯಾರೋ ಅಲ್ಲಿ ಹಾಕಿರ್ತಾರೆ, ಅಥವಾ ಈಗಲೇ ಯಾರೋ ಹಳೆ ಕಾಲದ ಶ್ರೀಕೃಷ್ಣನ ವಿಗ್ರಹವನ್ನು ತಗೊಂಡೋಗಿ ಅಲ್ಲಿ ಹಾಕಿರ್ತಾರೆ, ಹಾಕ್ಬಿಟ್ಟು ಹೇಳಿರ್ತಾರೆ ಅಷ್ಟೇ, ಇಲ್ಲಿ ಸಿಕ್ಕಿದೆ ಬಂದಿದೆ ಅಂತ ಒಂದು ಕತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಎಚ್ಚರಿಕೆಯಿಂದಿರಿ, ಏನು ಭಕ್ತಿಯಿಂದ ಕೈ ಮುಗಿದ ಲಾಸ್ ಏನಿಲ್ಲ. ಅರ್ಥ ಆಯ್ತಾ? ಇದು ಉದ್ಭವ ಮೂರ್ತಿ ಆದುದರಿಂದ ನೀವು ಇದಕ್ಕೆ ಇಷ್ಟು ಲಕ್ಷ ದೇಣಿಗೆ ಕೊಡುವುದರಿಂದ, ಇಷ್ಟು ಸಾವಿರ ಕೊಡುವುದರಿಂದ, ಈ ರೀತಿ ಪೂಜೆ ಮಾಡುವುದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಕತೆ ಕಟ್ತಾರಲ್ಲ, ಅದನ್ನು ನಂಬೇಡಿ ಅಷ್ಟೇ. ದೇವರನ್ನೇ ನಂಬೇಡಿ ಅಂತ ಹೇಳಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯನ ಭಾವನೆಗಳಲ್ಲಿ ಭಗವಂತ ಬೇರೂರು ಬಿಟ್ಟಿದ್ದಾನೆ. ಒಳ್ಳೆಯದಾದರೆ ತಪ್ಪಿಲ್ಲ, ಆದರೆ ನಿಜವಾದ ಮನಸ್ಸಿನಲ್ಲಿ ಭಗವಂತ ಬೇರೂರಿದ್ದರೆ ಯಾರೂ ಮೋಸ ವಂಚನೆ ಮಾಡುವುದಿಲ್ಲ. ಅದರ ವಿರೋಧಿ ನಾನು. ಪ್ರತಿನಿತ್ಯ ಬೆಳಗ್ಗೆ ಸಂಜೆವರೆಗೂ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಡೆ ಸುತ್ತಾಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡು ಎಲ್ಲ ಬಂದು ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಸುಳ್ಳುಗಳು ಹೇಳ್ತಾರೆ, ಮೋಸ ಹೇಳ್ತಾರೆ, ದುರಾಸೆ ಬರುತ್ತೆ, ದೋಷ ಹಾಕೊಳ್ಳೋದು ನೋಡ್ತಾರೆ. ಸೊ ಇವೆಲ್ಲ ಮಾಡೋದ್ರಿಂದ ಈ ದೇವರ ಮೇಲೆ ನಂಬಿಕೆಗಳನ್ನು ಸುಮ್ಮನೆ ವ್ಯಾಪಾರವಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನತಕ್ಕಂಥ ತಿಳುವಳಿಕೆ ನಿಮಗೆ ಬರಲಿ ಅಂತ ಈ ನನ್ನ ವಿಶ್ಲೇಷಣೆ. ಭಗವಂತ ಭಾವನೆಗಳಲ್ಲಿ, ಮನಸ್ಸಿನಲ್ಲಿ, ನಿಮ್ಮಲ್ಲಿ ನಿಜವಾಗಿ ನೆಲೆಸಿದ್ದರೆ, ನಂಬಿಕೆ ಸತ್ಯವಾಗಿದ್ದರೆ, ನೀವು ಸತ್ಯವಂತರಾಗಿದ್ದರೆ ನೀವು ಖಂಡಿತ ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಸುಳ್ಳು ಹೇಳಲ್ಲ, ಯಾರಿಗೂ ನೀವು ದೋಚಾಕೋಬೇಕು ಅಂತ ಮಾಡೋಕ್ಕೆ ಹೋಗೋದೇ ಇಲ್ಲ. ಮತ್ತು ದೇವರ ಜೊತೆಯಲ್ಲಿ ವ್ಯಾಪಾರ ಮಾಡಲ್ಲ. ನೀವು ನಾನು ಇಷ್ಟು ಕೊಡ್ತೀನಪ್ಪ, ನೀನು ಇಷ್ಟು ನನಗೆ ಕೊಡುವಂಥ ವ್ಯಾಪಾರ ಮಾಡಲ್ಲ. ನಿಜವಾದ ಭಗವಂತ ನಿಮ್ಮಲ್ಲಿ ನೆಲೆಸಿದ್ದರೆ. ಅರ್ಥ ಆಯ್ತಾ? ಈ ಎಲ್ಲ ಪವಾಡಗಳನ್ನು ನಂಬಕ್ಕೆ ಹೋಗ್ಬೇಡಿ. ಆಚಾರದಲ್ಲಿ ವಿಚಾರವನ್ನು ನೋಡಿ. ಭಕ್ತಿಯನ್ನು ಯಾರೂ ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಆಗೋದಿಲ್ಲ, ಆದರೆ ಭಕ್ತಿಯಲ್ಲಿ ವ್ಯಾಪಾರ ಬಂದಾಗ ಎಚ್ಚರಿಕೆಯಿಂದಿರಿ ಅಷ್ಟೇ ನನ್ನ ಕೋರಿಕೆ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.